ಬಿಡಿನ ಬಿತ್ತಲ್ ಬಂದ್ಬಿಟ್ಟೆ ಬಾಯ್ಕ ಬಿಡ್ತೀನಿ ನಾನು ಬಿತ್ತಳೆ ಅದು ಯಾವಾಗ ಬರ್ತೈತೋ ಏನೋ. ಇದೇ ಸರಸ್ವತಿ ಸರಸ್ವತಿ ಹೇಳ್ತಿಕಣ ಏಯ್ ಇಟ್ಟುನ ಉಪ್ಪಿನಕಾಯಿ ಎತ್ಕೊಂಬರದ ಇಟ್ಟು ಸಾರು ಎತ್ಕೊಂಬರದ ನಿಮ್ಗ ತುಣ ನೆಲ್ಲಿಕಾಯಿ ಉಪ್ಪುಕಾಯಿ ಎತ್ಕೊಂಬಂದ್ಬಿಡು. ಅಂಬುಜಿ ನೋಡ್ತಾಳೆ ಅವಳು ನೋಡಿದಂಗೆ ಎತ್ಕೊಂಬಂದ್ಬಿಡು. ಇತ್ತುನು ನೆಲ್ಲಿಕಾಯಿ ಉಪ್ಪುಕಾಯಿ ಎತ್ಕೊಂಬ. ಹ್ಞೂ ಸರಿ ತಂಗಿಟ್ಟ ಬಿಸಿಟ್ಟ ಬಿತ್ತಿ ಇರ್ತೈತೆ ಅಮ್ಮ ಮಾಡಕ್ ತೈತಾಳೆ ಅವಳು. ಏನು ಅವಳಿಗೆ ಅದಕ್ಕಿನ್ನ ಕೆತ್ತ ಏನು ಮರ ತಾಯ್ತಾಳೆ ಮುತ್ತು ಅನ್ನ ತಾಳು ಎಲ್ಲ ಮಾತಾಡ್ತಾ ಇರ್ತಾಳೆ ಅವಳು. ಅದಕ್ಕೇನು ಕೆತ್ತ ಇಲ್ಲ ಇವಾಗ. ಹೋಗು ಎತ್ತಮ್ಮ ಹೋಗು. ಏನಪ್ಪ ಇದು ತುಂಬಿದ ಬಾಯಿ ಹತ್ರ ಏನು ಮಾಡ್ತಾವ್ರಿ ಬಿದ್ರು ಕಾಂಚಾರ್ಗಿರಿ ಬಿದ್ರು ಏನು ಗತಿ. ಅಯ್ಯೋ ರಾಮ. ಮವ ಮವ ಏನು ಸಾವಿತ್ರಿ ಮವ ಏನು ಮಾಡ್ತಾ ಇದ್ದೀರಾ ಇಬ್ರು ಇಲ್ಲೇ? ಸಾವಿತ್ರಿ ಅತ್ತಿಗೆ ಗುಂಚಿಚ್ಚು ಬಂದವಳ ನಮ್ಮ ಮನೆಕ ಅಂಬುಜಿ ತಂದೆ ಅವಳು ನಮ್ದು ಎಮ್ಮೆ ಉತ್ತುತ್ತಾಳಲ್ಲ ತದಣಿ ಉತ್ತದು ಅಂದೆ ಬೇದಿಗಳನ್ನ ಉತ್ತುತ್ತಾವಳೆ ಮನೆಗ. ಅದಕ್ಕೆ ಅಂಬುಜಿ ನನ್ನ ಬೈಯವಳೆ. ಹೋಗಿ ನೀನು ಕೆಡಕ್ಕ ಬಯಕ ಬಿಟ್ಟು ತತ್ತೋಗೋಗು ಅನ್ನೋಳು. ನಾನು ಕೆಡತ್ರಕ್ಕೆ ಹೋಯ್ನಿ ಅಲ್ಲಿ ನೀರೇ ಇಲ್ಲ ಅದಕ್ಕೆ ಭಯ ತಿಡ್ಕ ಬನ್ನಿ ನಾನು ಬಿದ್ದೋಗಕ್ಕ ನೋಡಿ ಅದೇ ಕಿತಾಣನ್ ಕೇಳಿ ಇನ್ನು ಬಿತ್ತಲು ಬಂದಾಗ ಬನ್ನು ಬಿದ್ದೋಳ್ತೀನಿ ನಾನು. ನೀನು ಊಟ ಇಟ್ಕೊಂಬೋಗು ಅಂತ ಅದಕ್ಕೆ ಊಟ ಆಯ್ತ ಮಾಡಕ ಓದ್ತಾವನೆ ಕಿತಾಣು. ಅಯ್ಯೋ ಸರಸ್ವತಿ ಮಳೆ ಬರಂಗೈತೆ ಬಾ ಮನ್ಕೋಗನ್ ಬಾ. ಅಯ್ಯೋ ಮಳೆ ಬಂದಿದೆ ಏನ್ ದಿದಿಳಿಲ್ಲ ಬಿಡು ಹತ್ತಿದೆ. ಮಳೆ ಬಂದಿಳೆ ಬೈಕ ದುಮ್ಕೂತೀನಿ ಮಳೆ ನಿಂತ ಮೇಲೆ ಮೇಳಕ್ಕೆ ಬರ್ತೀನಿ ನಾನು. ಅಯ್ಯೋ ನೀನು ಬಾಕಿ ಇಟ್ಟಾಕ ಯಾರನ ಬಾಯಕ್ ಬಿಟ್ರೆ ಮೇಲಕ್ಕೆ ಬರಕಾಗ್ತದೇನೆ ಸತ್ತೋತಾರೆ ಅನ್ಯಾಯವಾಗಿ ಸತ್ತೋತಿಯ ನೀನು. ತತ್ತೋಗಲ್ಲ ಅತ್ತಿಗೆ ನಾನು ತತ್ತೋಗಲ್ಲ ಯಾಕಂದ್ರೆ ಕಿತಾಣು ನಾನು ಹೊಟ್ಟೆಗೆ ಹಗ್ಗ ಹಾಕ್ಬಿಟ್ಟು ಬಿತ್ತಾಳೆ ಒಳಕ ಅವಳೆ ಬಿದ್ದೋಗ್ತು ನಾನು ಮೇಳಕ್ಕೆ ಬಂದ್ಬಿಡ್ತೀನಿ ಮೆಟ್ಲತ್ಬಿಟ್ಟು. ನಿಂತೇಳಿ ಗೊತ್ತಲ್ಲ ಮನೆಗೆ ಹೋಗು ನೀನು ಹೋಗು ಎತ್ತಿಕಣ ಹೋಗು ಇಟ್ಟೆತ್ಕೊಂಡು ನೆಳೆಕಾಯಿ ಉಪ್ಪುಕಾಯಿ ಹಾಕೊಂಡು ಹೋಗು ನೀನು. ಹ್ಞೂ ಆಯಿತು ನೀನು ರಾತ್ರಿ ಎಲ್ಲ ಇಲ್ಲೇ ಇರು. ನಾಳೆ ಬಿಸಿಲು ಬರೋ ಗಂಟ ಬಿಸಿಲು ಬಂದ್ಮೇಲೆ ಬಯಕ ದುಂಕು. ಹಾಂ ನಾನು ಅಷ್ಟೊತ್ತು ಬರ್ತೀನಿ ಇಟ್ಟೆತ್ಕೊಂಡು. ಒಳ್ಳೆ ತಿಕ್ಳು ಮುಂದೆ ಸವಾಸ ಆಯ್ತಲ್ಲಪ್ಪ ದೇವ್ರೆ. ಹಾಂ ಸರಸ್ವತಿ ಇಲ್ಲೇ ಇರೋದು ಬೇಡ ದೇವ್ಗಳು ಎಲ್ಲ ಬಂದ್ಬಿಡ್ತವೆ. ನಾಳೆ ಬೆಳಗ್ಗೆ ನೀರು ಕಾದ್ಮೇಲೆ ಬರೀ ಅಂತೆ ಬಮ್ಮ ನಾನು ಹೇಳಿ ಕಳಿಸ್ತೀನಿ ನಿಮ್ಮ ಮನೆಗೆ. ನೀರು ಚೆನ್ನಾಗಿ ಕಾದವೆ ಇಲ್ಲ ನೋಡ್ಬಿಟ್ಟು ಅವಾಗ ಬಂದು ಬಿದ್ದೋಗ್ಯ. ಇವಾಗ ಬಮ್ಮ ಮನ್ಕೋಗನ್ ಬಾ. ಇಲ್ಲಮ್ಮ ನಾನು ಬೇಡಲ್ಲಮ್ಮ ಮನೆಕ ಬೇಡಲ್ಲ. ಅಂಬುಜಿ ಎಂದಂದೇಳ ಅಂದೇ ಬೈತಾವಳೆ ನನ್ನನ್ನ. ನೀನು ಅದು ದಣ್ಮನೆಗ ಇಡು ಇಲ್ಲಾಕ ಇಡಿಯ ನೀನು ಅಂತ ಬೈತಾವಳೆ. ನಾನು ಬೇಡಲ್ಲಮ್ಮ ಬೇಡಲ್ಲ ನಾನು ಅಂಬುಜಿ ಬೈತಾವಳೆ. ಇನ್ನು ಹೇಳಿದ್ದು ನನ್ನ ಮಗಳು ಚೆನ್ನಾಗಿರ್ಲಿ ಒಳ್ಳೆ ಬುದ್ಧಿವಂತಲಾಗ್ಲಿ ಅಂತ ಅದಕ್ಕೆಲ್ಲ ಬೇಜಾರು ಮಾಡ್ಕೊಂತಾರ. ಬಮ್ಮ ಮನ್ಕೋಬೇಡ ಬಾ. ನಾವು ಏನೋ ಮಳೆ ಬರಂಗೈತೆ ಬಾ. ರಾತ್ರಿ ಎಲ್ಲ ಇಲ್ಲಿದ್ರೆ ದೇವ್ಗಳು ಇರಿಸ್ತಾವ ಅಷ್ಟೇ ಎತ್ಕೊಂಡು ಹೊರಟೋತವೆ ಅವ್ರ ಮನೆಗೆ ಇಕ್ಕೊಂಡ್ಬಿಡ್ತವೆ. ಅಯ್ಯೋ ಅವಳ ಮನೆಗೆ ಇರ್ತೀನಿ ಬಿಡು ಹತ್ತಿದೆ. ಅಂಬುಜಿ ಹತ್ತಿರ ಬೈಸ್ಕೊಳೋ ಬದಲು ದೇವ್ಗಳವಳ ಮನೆಗೆ ಇರ್ತೀನಿ ನಾನು. ದೇವ್ಗಳ ಮನೆ ಎಲ್ಲಿರೋದು ನಿಂಗೆ ತಿಳಿಯದ? ಎಲ್ಲಿರೋದು ಅವಳ ಮನೆ? ಮಶಾಣ ನಾವು ಮಣ್ಣು ಮುಚ್ಚಿತ್ತಿರಲ್ಲ ಅದೇ ಅವ್ರ ಮನೆ. ನೀನು ಎತ್ಕೊಂಡೋಗಿ ಒಳಗೆ ಇಟ್ಕೊಂಡ್ಬಿಡ್ತವೆ ನಿಂಗೆ ಆಮೇಲೆ ಉಸಿರಾಡಕ್ಕೆಲ್ಲ ಆಗಲ್ಲ. ಬೀತಣಿಗೆ ಆಯ್ತಾಳ ಬೀತಣಿಗೆ ಅಂಬುಜಿ ಹತ್ತಿರ ಅದು ಎತ್ಕೊಂಡೋಗಿ ಬೀತ್ಕೊಂತೀನಿ ಗಾಳಿ ಬರ್ತದೆ. ಹೂನೇ ನಾಳೆ ಇಟ್ಟೆತ್ಕೊಂಡ್ಬಿಡೋಗ ನಾನು ಬೀಸಣಿಗೆ ಎತ್ಕೊಂಬರ್ತೀನಿ ಬಿಡು. ಆತು ಕಣ ಹೋಗು ನಿನ್ನ ಮನೆಗೆ ಹೋಗು ಎಮ್ಮೆ ಎತ್ಕೊಂಡು ಹೋಗು ಹತ್ತಿರ ನೀನು ಮನೆಗೆ ಹೋಗು. ನಾನು ನೀರು ಕಾದ್ಮೇಲೆ ಬೈಕ ಬಿದ್ದೋತೀನಿ ನಾನು. ಹೋಗು ಇವಾಗ ಬಿದ್ದೋಗಕ್ಕ ನೀರು ತನ್ನೋಗವಮ್ಮ. ತಳಿ ಅಂದ್ರೆ ತಳಿ ಅದಕ್ಕೆ ನೀರು ಕಾದ್ಮೇಲೆ ಬಿದ್ದೋತೀನಿ ನಾನು. ಏನಪ್ಪ ಮಾಡೋದು ಹೆಂಗೆ ಕರ್ಕೊಂಡು ಹೋಗೋದು? ಹಾಂ ಏನು ಮಾಡೋದು ದಿಕ್ಕೆ ತೋರಿಸ್ತಾ ಇಲ್ಲ ನನಕ. ಬಾಮ್ಮ ಸರಸ್ವತಿ ಮನ್ಕೋಗೋಣ ಬಾ. ಇಲ್ಲ ಬೇಡಲ್ಲಮ್ಮ ನಾನು ಅವಜನ ಹೇಳಿನಲ್ಲ ನಾನು ಬೇಡಲ್ಲ ಅಂತ. ಅಂಬುಜಿ ಅಂದೇ ಬೈತಾವಲ್ಲಮ್ಮ ನಾನು ಬೇಡಲ್ಲ ಹೋಗು ನಾನು ಬೇಡಲ್ಲ ಹೇಳೋಗು. ಅಂಬುಜಿಕ ತಡೆತತಿ ಬೈಕ ಬಿದ್ದೋಗ್ಬಿಟ್ಟವಳೆ ಅಂತ ಹೇಳೋಗು. ಏ ಸಾವಿತ್ರಿ ನಡಿ ಮನ್ಕೋಗನ್ ನಡಿ. ಗೊತ್ತು ಮುಳುಗ್ತು ಕತ್ಲಾಯ್ತು ನಡಿ ಹೋಗೋಣ. ಅವಳ್ಗ ಬೆಳಗ್ಗೆ ನಾನು ಇಟ್ಟೆತ್ಕೊಂಬಂದು ಕೊಡ್ತೀನಿ ನಡಿ. ಇಟ್ಟುನು ಬೀಸಣಿಗೆ ಎಲ್ಲನೂ ನಡಿಯಾ ಹೋಗೋಣ. ಅಯ್ಯೋ ಏನಪ್ಪ ಮಾಡೋದು ಇವ್ರನ್ನ ಹೆಂಗೆ ಕರ್ಕೊಂಡು ಹೋಗೋದು? ಹಾಂ ಅಯ್ಯೋ ನೋಡು ಮರ್ತೇ ಹೋಗ್ಬಿಟ್ನಿ. ರುದ್ರನ ಒಬ್ಬಟ್ಟಿಗೆ ತಂದು ಕೊಟ್ಟಿದ್ನು ಸರಸ್ವತಿಗೆ ಕೊಡು ಅದಕ್ಕೆ ನೀನು ತಿನ್ನು ಸರಸ್ವತಿಗೆ ಕೊಡು ಚಿಕ್ಕಣ್ಣಕ್ಕೂ ಕೊಡು ಅಂತ. ನಾನು ಮರ್ತೇ ಹೋಗ್ಬಿಟ್ನಿ ನೋಡು. ಅಯ್ಯೋ ನನ್ನ ತಲೆಕಾಯ್ಕಿಷ್ಟು ಬಾ ಒಬ್ಬಟ್ಟಿಗೆ ಎರಡವೇ ಕೊಡ್ತೀನಿ ಬಾ. ಇಲ್ಲಮ್ಮ ಇಲ್ಲ ಒಬ್ಬತ್ತೆಲ್ಲ ಬೇರೆ ನಂಕ ನಾನು ಒಬ್ಬತ್ತೇನು ತಿನ್ನಲ್ಲ. ನೀನು ತಿನ್ನು ಹೋಗು ಮನೆಗೆ ಹೋಗು ನೀನು ನಾನು ಬೇಡಲ್ಲ. ಮಳೆ ಕತೆ ಆಯ್ತಲ್ಲ ಏನು ಮಾಡೋದು? ರುದ್ರ ಏನಕ್ಕೆ ಬಾಯ್ ಹಂಗೆ ಹೋಗ್ಯಾ? ಇದೇನತ್ಗೆ ಎಲ್ಲರೂ ತುಂಬಿದ ಬಾಯಿ ಮುಂದೆ ಹಿಂಗೆ ನಿಂತ್ಕೊಂಡಿದ್ದೀರಾ? ಏನಾಯ್ತು ನಿಮ್ಗೆಲ್ಲರೂ? ಏನು ರುದ್ರ ನಾನು ಬೈಕ್ ಬೀಳಕ ಇಲ್ಲಿ ಬಂದು ತಿಂದಿರೋದು. ಬೈಕ್ ಬೀಳ್ಬೇಕು ನಾನು. ಬಾಯಕ್ ಬೀಳಕ್ ಬಂದಿದ್ಯಾ? ಯಾಕ ಏನಾಯ್ತು? ಅಂಬುಜಿನ ಹೇಳಿದ್ದು ನಂಗ ಬೈಕ ಕೆಳಕ ಬಿದ್ದು ತತ್ತೋಗು ಅಂತ ಅದಕ್ಕೆ ಇಲ್ಲಿ ಬಂದಿದ್ದೀನಿ ಬೈಕ ಬೀಳಕ. ರುದ್ರ ಏನನ್ನ ಮಾಡಿ ಕರ್ಕೊಂಡು ಹೋಗ್ಬೇಕಪ್ಪ. ನೀನು ಬಿದ್ದು ಬಿಡ್ತಾಳೆ. ಓಹೋ ನಮ್ಮ ಸರಸ್ವತಕ್ಕನಿಗೆ ಎಷ್ಟು ಬುದ್ಧಿ ಬಂದ್ಬಿಟ್ಟದೆ. ಹಾಂ ಸರಸ್ವತಕ್ಕ ಇವಾಗ ಬ್ಯಾಗ್ ಬೀಳ್ಬೇಕಂತಿದ್ಯಾ ನೀನು?
ನಾನು ಬಿಡಾಡ್ತೀನಿ ನಾನು ಇವಾಗ ಬಿದ್ದಾಯ್ತು ತಗೋಬಿಡ್ತೀನಿ. ನೀವೆಲ್ಲ ಮನೆಗೆ ಓಡಿ, ನಾನು ಬಿಡಲ್ಲ. ಎತ್ತಿತಾಣ ಬೆಳಗ್ಗೆ ಕಿತ್ತೋಣ ನೆಲ್ಲಿಕಾಯಿ ಉಪ್ಪುಕಾಯಿ ಎಕ್ಕಂಬರೇನಂತ ಎತ್ಕೊಂಬತ್ತೀನಿ ಬಿಡೆ. ಸಾವಿತ್ರಮ್ಮ, ಸಾವಿತ್ರಮ್ಮ, ಮಾವ ಇಲ್ಲಿದ್ದೀನಿ, ಬಾ ಬಾ. ಇದ್ಯಾಕಮ್ಮ ಎಲ್ಲರೂ ಬಾಯಿ ಹತ್ರ ಹಿಂಗೆ ನಿಂತಿದ್ದೀರಿ? ಹಾ, ಬಾಯಿ ತುಂಬೋಗದೆ? ಲೇಲಪ್ಪ, ನಾನು ಇಲ್ಲೇ ಬೈಕ್ ಬಿದ್ದೋಕೆ ಬಂದಿದ್ದೀನಿ. ನಾನು ಇವಾಗ ಬಿದ್ದೋಬೇಕು ಚಳಿ, ಅದಕ್ಕೆ ಇಲ್ಲೇ ಕುತ್ಕೊಂಡಿದ್ದೀನಿ ನಾನು. ಸರಸ್ವತಮ್ಮ, ಯಾಕಮ್ಮ ಬಾಯಕ್ಕೆ ಬಿದ್ದತಾ ಇರೋದು? ಯಾರು ಏನಂದ್ರು? ಅಂಬುಜಿ ಬೈದಲ್ಲ ಲೇಲಪ್ಪ, ಬೈಲ್ ನನ್ನ ಕೆಡಕ ಬೈಕ ಬಿದ್ದ ತತ್ತೋಗು ಅನ್ನಲು ಕೆಡತ್ರಕ ಹೋಯ್ನಿ ಅನ್ನಿರಿಲ್ಲ, ಅದಕ್ಕೆ ಬೈಕ್ ಹಿಡಕ ಬಂದಿದ್ದೀನಲ್ಲಪ್ಪ. ನೀವೆಲ್ಲ ಮನೆಗೆ ಹೋರಿ, ನಾನು ಬೈಕ ಬಿದ್ದೋಗ್ತೀನಿ. ಬೇಡ ಬಮ್ಮ, ಅಂಬುಜಿನ ಚೆನ್ನಾಗಿ ಒಯ್ದಿದ್ದೀನಿ. ಬಳು ಅಂತ ಅಳ್ತಾವಳೆ, ಚೆನ್ನಾಗಿ ಒಯ್ದಾಕಿದ್ದೀನಿ ನಾನು. ನೀನು ಬಮ್ಮ ಮನ್ಕೋಗೋಣ ಬಾ. ಅವಳು ಇನ್ನೊಂದ್ಸರಿ ಏನೋ ನೀನು ನಂಗಂದ್ರೆ ಕೈಯೋ ಕಾಲ ಮುರ್ದಾಕ್ ಕೊಡ್ತೀನಿ. ಬಾ ಹೋಗೋಣ ಬಾ. ಇಲ್ಲ ಲೇಲಪ್ಪ, ನಾನು ಬಿಡಲ್ಲ ಅಂದ್ರೆ ಬಿಡಲ್ಲ. ನಾನು ಬೈಕ ಬಿದ್ದೋಗ್ತೀನಿ. ಅಂಬುಜೆ ಬೈಯೋಳು ನಂಗೆ ಗುಂಚಿಚಿಕ, ನಾನು ಚತ್ತ ತಂದ್ಕೊತಿದ್ದೀನಿ ಅಯ್ಯೋ ಪಾಪ ಅಂತ. ಅದಕ್ಕೆ ಬೈಯೋಳೆ ನನ್ನ ಉಚ್ಚಿತಾವಳೆ. ನಮ್ಮ ಎಮ್ಮೆ ತದಳಿ ಉಚ್ಚಿದಂದೆ ಬೇದಿ ಒರಿತಾವಳೆ. ಗುಂಚಿಚ್ಚಿ ಒರಿಲಿ, ಇನ್ನ ಬೇದಿ ಒರಿಬೇಕು ಅವಳ್ಕ, ಹಂಗೆ ಆಗಬೇಕು. ಅಯ್ಯೋ ಬಾಮ್ಮ ಮನ್ಕೋಗೋಣ ಬಾ. ಒತ್ತು ಮುಳುಕ್ತು ಎಲ್ಲರೂ ಮನ್ಕೋಗೋಣ ಬರ್ರಿ. ನಿಂಗೆ ಬಾಯಿಗಳ ಹತ್ರ ನಿಂತ್ಕೊಳ್ಳೋದು ಒಳ್ಳೇದಿಲ್ಲ. ಬರಮ್ಮ ಸಾವಿತ್ರಮ್ಮ, ಕರ್ಕಮ್ಮ ಸರಸ್ವತಮ್ಮನ, ಹೋಗೋಣ. ಇಲ್ಲ ನಾನು ಬಿಡಲ್ಲ ಅಂದ್ರೆ ಬಿಡಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ಬಿಡಲ್ಲ ಅಂದ್ರೆ ಬಿಡಲ್ಲ. ನನ್ನ ಬೈಕ ಬಿದ್ದೋಬೇಕು. ಅಂಬುಜಿ ಎಲ್ಲ ಅಲ್ಲ ಅಂತ, ನಿನ್ ಬೈಕ ಬಿದ್ದೋಗ ಅಂತ. ನಾನು ಬಿಡಲ್ಲಪ್ಪ, ನಾನು ಬಿಡಲ್ಲ. ನೀವೇನು ಎಲ್ಲರೂ ನಾನು ಕೇಳಲ್ಲ. ನೀವೆಲ್ಲ ಓರಿ ಮನೆಗ ಓರಿ. ಸರಸ್ವತಕ್ಕ, ಇವಾಗ ನಿಮ್ಮ ಅಮ್ಮನ ಯಾಕೆ ಬೈದಿದ್ ನಿನ್ನ? ನುದ್ದಡ ನಮ್ಮ ಅಮ್ಮನು ಯಾಕ ಬೈಯಲ್ಲ ಅಂದ್ರೆ, ನಿಂಗ ಬುದ್ಧಿ ಇಲ್ಲ ಇದಿಲ್ಲ. ಏನೋ ಪಂಡಿತರು ಹೇಳಿರೋದೊಂದು, ನಿನ್ ಮಾರಿರೋದೊಂದು ಅಂತ ಬೈಯೋಳೆ ನನ್ನನ್ನ. ಅದಕ್ಕೆ ನಾನು ಇವಾಗ ಬೈಕ ಬಿದ್ದೋಗಕ್ಕ ಬಂದಿದ್ದೀನಿ. ಇವಾಗ ನಿಂಗ ಬುದ್ಧಿ ಇದ್ದಿ ಬೇಕೋ ಬೇಡ? ಹಾ, ನಿಮ್ಮ ಅಮ್ಮನ ಇವಾಗ ಬೈಯೋಕ್ ಬುದ್ಧಿ ಇದ್ದಿ ಬೇಕು ತಾನೇ ನಿಂಗ? ಬೇಕು, ಬುದ್ಧಿ ಬೇಕು ನಿಂಗ, ಬೇಕು ಬುದ್ಧಿ ಇದ್ದಿ ಬೇಕು. ನುತ್ರ ಏನು ಮಾಡೋದು ಇವಾಗ? ಇವಾಗ ನಾನು ಹೇಳ್ದಂಗೆ ಮಾಡ್ತೀಯ ನೀನು? ಮಾಡ್ತೀನಿ. ಎಲ್ಲಿ ನುತ್ರ ಹೇಳು, ಏನು ಮಾಡಬೇಕು ಹೇಳು. ಇವಾಗ ನೀನು ನನ್ನ ಜೊತೆಗ ನಮ್ಮ ಮನೆಗೆ ಬಾ. ನಿಂಗ ಬುದ್ಧಿ ಇದ್ದೆ ಕೊಡ್ತೀನಿ ನಾನು, ಎಷ್ಟು ಬೇಕೋ ಅಷ್ಟು, ಆಯ್ತಾ? ಹಾ, ಆಮೇಲೆ ಹೋಗಿ ನಿಮ್ಮ ಅಮ್ಮನ ಬೈ ಅಂತೆ. ಹಾ, ಇಲ್ಲಪ್ಪ, ಇಲ್ಲ ನಾನು ಬಿಡಲ್ಲ ಅಂದ್ರೆ ಬಿಡಲ್ಲಪ್ಪ. ನಾನು ತತ್ತೋಯ್ತು ಇವಾಗ, ಬಿದ್ದೋಯ್ತೀನಿ ನಾನು ತತ್ತೋಯ್ಕು. ಯಾಕ ಅಂಬುಜು ಬೈಯೋದು ನನ್ನಿಂದ ಎಲ್ಲರಿಗೂ ಯಾಕ ಬಾಧೆ? ನಾನು ತತ್ತೋಗುತ್ತೆ ಕೆಡತದಲ್ಲ, ಎಲ್ಲರೂ ನೆಮ್ಮೆಯಾಗಿ ಇತ್ತಾಡಲ್ಲ. ಈಗ ಬುದ್ಧಿ ಇದ್ದೆ ಕೊಡ್ತೀನಿ ಬಾ ಸರಸ್ವತಕ್ಕ. ಬಾ, ನಿಂಗೆ ಬುದ್ಧಿ ಇಲ್ಲ ಅಂತ ತಾನೇ ನಿಮ್ಮ ಅಮ್ಮನ ಬೈತಾ ಇರೋದು. ಇವಾಗ ನಾನು ಕೊಡ್ತೀನಿ ಬಾ. ಕೊಚ್ಚ ನೀನು? ನಮ್ಮ ಮನೆಗೆ ಎಷ್ಟೊಂದು ಅದೇ ತಿಳಿಯೋದೇನೋ ಬುದ್ಧಿ ಇದ್ದೆ, ಎಲ್ಲ ನಿಂಗೆ ಕೊಡ್ತೀನಿ ಬಾ. ಹೋಗೋಣ ಬಾ ನಾವು ಮನೆಗ. ಅಂಬುಜಿ ಮನೆಕ ಇವಾಗ ಹೋಲ್ ನಾನು. ನಿಮ್ಮ ಮನೆಗೆ ಬಿಡೋದು ಬುದ್ಧಿ ಇದ್ದಿ ಎತ್ತಂದು ಅಂಬುಜಿ ಮನೆಗೆ ಹೋದ್ ನಾನು. ಸರಿ ಆಯ್ತು, ಬಾ ನಮ್ಮ ಮನೆಗೆ ಬಾ. ಬುದ್ಧಿ ಇದ್ದಿ ಕೊಟ್ಮೇಲೆ ಎತ್ಕೊಂಡು ನಿಮ್ಮ ಮನೆಗೆ ಹೋಗಿ ಅಂತೆ, ಆಯ್ತಾ? ಸರಿ ಆಯ್ತು, ನರಿ ಹೋಗ್ ನರಿ. ಲೇ, ನನ್ನನ್ನು ಇಟ್ಟೆತ್ಕೊಂಬಾರೆ ಅಂತ ಹೇಳ್ಬಿಟ್ಟು ಇವಾಗ ನೀನು ರುದ್ರನ ಜೊತೆ ಓದ್ತಾ ಇದ್ದೇನೆ. ಯಾಕೆ ಹಂಗೆಲ್ಲ ಮಾಡೋದು ನೀನು? ಇಲ್ಲ ಇರೇ ನೀನು, ನಾನು ಇಟ್ಟೆತ್ಕೊಂಬರ್ತೀನಿ. ಇಟ್ಟೆತ್ತಂಬೇಡ ನೀನು ಅಂತಿದ್ದಾಳ. ಇಟ್ಟೆತ್ತಂಬ, ನನ್ನ ನುದ್ದಿಡನ ಹತ್ರ ಬುದ್ಧಿ ಇದ್ದಿ ಇತ್ತಂಬತ್ತೀನಿ ಆತಾ. ರಷ್ಟು ಜಾಸ್ತಿ ಇಸ್ಕೊಂಬ, ನಂಗೂ ಬೇಕು ಇದ್ದಿ ಬುದ್ಧಿ. ಸರಿ ಆಯ್ತು, ನರಿ ಹೋಗ್ ನರಿ. ನುದ್ದಿಡ ನರಿ ಹೋಗೋಣ ಮನೆಗೆ, ಹೋಗ್ ನರಿ. ಬಾಮ್ಮ ಬಾ, ಹೋಗೋಣ ಬಾ. ಲೇಲಪ್ಪ, ನಿಮ್ಮ ಮನೆಗೆ ಬಿಡಲ್ಲ ನಾನು. ನಮ್ಮ ಮನೆಗೆ ಬರೋದೇನು ಬೇಡ ಬಾಮ್ಮ, ಅವ್ರ ಮನೆಗೆ ಹೋಗಿ ಅಂತೆ. ಬಾಮ್ಮ ಸಾವಿತ್ರಮ್ಮ, ನಡೀರಿ. ಹೇಯ್ ಚಿಕ್ಕೋನೆ, ನಡಿಯ. ಬಾಯಿ ಹತ್ರ ಎಲ್ಲ ಇಷ್ಟೊತ್ತು ನಿಂತ್ಕೊಂಡು ಕೊಡ್ತೀವ. ಬಾಮ್ಮ ಸರಸ್ವತಮ್ಮ, ಬಾ. ಅಯ್ಯೋ, ಏನೋ ದುಡ್ಕಿ ಮಗು ನನ್ನ ಮಾತನ್ಬಿಟ್ನೆ, ಏನೋ ಹೆಚ್ಚು ಕಮ್ಮಿ ಮಾಡ್ಕೊಂಬಿಟ್ಲ, ಏನು ಗೊತ್ತಿನೋ. ಅಯ್ಯೋ, ಒಳ್ಳೆ ಕೆಲಸ ಆಗೋಯ್ತಲ್ಲ. ಅಂತಿದ್ದೆ ಹೇಳೋಣ, ಏನು ಹೇಳ್ತಾನೆ ಎತ್ತದ್ಲು ಸರಸ್ವತಿ. ರುದ್ರನವ್ರ ಮನೆಗೆ ಹೋದ್ಲು, ಯಾಕ? ಅವ್ರ ಮನೆಗೆ ಏನು ಕಳ್ಸಿದ್ ನೀನು? ನನ್ನ ಮಗಳು ನಮ್ಮ ಮನೆಗೆ ಕರ್ಕೊಂಬತ್ತೀರ, ಅವ್ರ ಮನೆಗೆ ಏನು ಕಳಿಸ್ತೆ? ಕೆಲಸ ಕರೆ ಹೇಳ್ತೀರಾ? ಗಿದ್ದಿ ಕಡೆಯಿಂದ ಬಿತ್ತಿದ್ದೀನಿ ಅಂದರೆ ಹೆಂಗಿರ್ಬೇಕು, ಬೂಬಿಗೆ ಗುಯ್ಯಿ ಅನ್ಬಿಡ್ಬೇಕು. ಅಲ್ಲ, ಹೋಗಿ ತುಂಬಿದ ಬಾಯಿ ಮುಂದೆ ಕುತ್ಕೊಂಡು ಒಳ್ಳೆ ಬಾಯಿಗೆ ಬಿದ್ದೋತೀನಿ ಅಂತ. ಈಗ ಮಾನ ಮರ್ಯಾದೆ ಏನೇನೈತೇನೆ. ಎಷ್ಟು ಜನ ಹೇಳಿದ್ರು ಅಲ್ಲಿಂದ ಕದಲ್ತಾ ಇಲ್ಲ. ಅವ್ನೇನೋ ನೈಸ್ ಮಾಡಿ ಅವ್ನು ಕರ್ಕೊಂಡು ಹೋದ್ನ ಅವ್ರ ಮನೆಗೆ. ಬತ್ತಾಳೆ ರೋಸ್ ತಡ್ಕೋ, ಮಾತಾಡ್ಬಿಡತ್ತೆ ದುಡ್ಕ್ಬಿಟ್ಟು. ಇವಾಗ ಒದ್ಲಾಡೋದು. ಏನಕ್ಕೆ ಮಾತಾಡಬೇಕು? ಏನು ತಿಳಿಯಲ್ಲ ಅವಳಿಗೆ ಅನ್ನೋದು ತಿಳಿತಾನೆ ನಿಂಕ. ಏನಕ್ಕೆ ಮಾತಾಡ್ತೆ? ನಾನೇನೋ ಮಾತಾಡಿದ್ನಿ ಸರಿ, ಮನೆ ಕರ್ಕೊಂಬತ್ತೀರಾ, ಅವ್ರ ಮನೆಗೆ ಕಳ್ಸಿದ್ ನೀನು? ಹೇಳ್ತಾ ಇಲ್ಲ ನಿಂಕ. ನನ್ನ ಮಾತು ಕೇಳಿಲ್ಲ, ಸಾವಿತ್ರಿ ಮಾತು ಕೇಳಿಲ್ಲ, ಅವ್ನು ರುದ್ರ ಮಾತು ಕೇಳಿ ಭಯತ್ರಿಂದ ಎದ್ಲು ಅಂತ. ಬಾಯಿ ತುಂಬ ನೀರವೆ. ಮುಗ್ರು ಸೇರಿನ ಬಿತ್ತಿದ್ರೆ ಏನೇನು ಹೆಚ್ಚು ಕಮ್ಮಿ ಆಗಿದ್ದಿದ್ರೆ? ನನ್ನ ಮಗಳು ನೆನ್ಕ ಅವ್ನ ಮನೆಗೆ ಕರ್ಕೊಂಡು ಹೋಗ್ತಾ ಗತ್ಕೆಟ್ಟವನು. ಅಮ್ಮನ ಡೌಕೆ ತಿನ್ನೋದು ಗೊತ್ತಿಲ್ಲ. ಅವ್ನ ಗಾಚಾರ ಬಿಡಿಸ್ತೀನಿ ನೋಡಿ ಇವಾಗ ಹೋಗಿ. ಅಂಬುಜ, ಮಾನವಾಗಿ ಬಂದ್ಬಿಡು. ತಿರ್ಗೇ ನಾವು ಹೋಗಿ ಹೆಚ್ಚು ಕಮ್ಮಿ ಮಾಡ್ಕೊಂಡು ಹೇಳೋದು ಸರಸ್ವತಿ. ಆಮೇಲೆ ನಾನು ಸುಮ್ಮನೆ ಬಿಡಲ್ಲ ಅಷ್ಟೇ. ಮುಂದುವರೆದು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.